ಮಾತಾಡೋಕ್ಕೆ ಶುರು ಮಾಡ್ತು ಬಕ. ಈಗ ನಿಮ್ಮನ್ನು ಉಳಿಸೋದಕ್ಕೆ ಅಂತ ಹೊರಟಿದ್ದೀನಿ. ಒಂದು ದೊಡ್ಡ ಅಪಾಯ ಎದುರಾಗಿದೆ. ಹೇಳಿದ್ರು ಏನು ಅಪಾಯ? ಇಲ್ಲಿಬ್ಬರು ಮನುಷ್ಯರು ಬಂದಿದ್ರು. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ನಾವು ಈಗ ಯಾವ ಕೆರೆಯಲ್ಲಿ ಮೀನು ಹಿಡಿತಾ ಇದ್ದೀವೋ ಅಲ್ಲಿ ಮೀನುಗಳೆಲ್ಲ ಖಾಲಿ ಆದಮೇಲೆ ಇಲ್ಲಿಗೆ ದೊಡ್ಡ ಬಲೆ ತಂದು ಹಾಕ್ಬೋರೋಣ ಮಾತಾಡ್ತಾ ಇದ್ರು. ಸಮಸ್ಯೆ ನಿಮ್ಮದು, ನಾನು ನನ್ನನ್ನು ಬಚಾವ್ ಮಾಡ್ಕೋತೀನಿ. ಈಗ ಹೊರಟ್ರೆ ನಾನು ಹೋಗಿ ತಲುಪ್ತೀನಿ, ಮುಗೀತು. ಆದರೆ ನಿಮ್ಮನ್ನು ಉಳಿಸಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಕಾಲ. ನಮಸ್ಕಾರ, ಇದು ಕಥಾ ಸಂಚಯ. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಎಂದಿನಂತೆ ಇಂದಿನ ಕಥೆಗಾಗಿ ನಾವೆಲ್ಲ ಕಾಯ್ತಾ ಇದ್ದೀವಿ. ಒಂದು ಕಥಾ ಸರಿಸಾಗರದ ಕಥೆ, ತುಂಬ ದಿನಗಳ ನಂತರ. ಹೌದು, ಕಥಾ ಸರಿಸಾಗರದ ಕಥೆ. ಒಂದು ಸರೋವರ ಇತ್ತು, ಒಂದು ಕಾಡಿನ ಪರಿಸರ, ದೊಡ್ಡ ಸರೋವರ. ಸರೋವರದ ತುಂಬ ಮೀನುಗಳು. ಆ ಸರೋವರದಲ್ಲೊಂದು ಬಕಪಕ್ಷಿ ಇತ್ತು. ಬಕಕ್ಕೆ ಮೀನು ಆಹಾರ. ಈ ಬಕಪಕ್ಷಿ ಮೀನನ್ನು ಸಹಜವಾಗಿ ಬೇಕಾದಾಗೆಲ್ಲ ದಿನದಲ್ಲಿ 2 ಹೊತ್ತೋ 3 ಹೊತ್ತೋ ಹಸುವಾದಾಗ, ಮನುಷ್ಯರ ಥರ ಅಲ್ಲ, ಹಸಿವಾದಾಗ ಆ ಸಮಯಕ್ಕೆ ಮಾತ್ರ ಪ್ರಾಣಿಗಳು ತಿಂತವೆ. ಮೀನು ತಿಂತಾಯಿತ್ತು. ಈ ಮೀನುಗಳಿಗೆ ಸ್ವಲ್ಪ ನಿಧಾನವಾಗಿ ಗೊತ್ತಾಯಿತು, ನಮ್ಮನ್ನು ಕೊಲ್ಲುವವನೊಬ್ಬ ಇದ್ದಾನೆ ಇಲ್ಲಿ. ಈ ಕೊಲ್ಲುವವನಿದ್ದಾನೆ ಅನ್ನೋದು ಗೊತ್ತಾಗೋದಿದೆಯಲ್ಲ, ಅದೇ ದೊಡ್ಡ ಮಹಾಭಾಗ್ಯ. ನಮ್ಮನ್ನು ಕೊಲ್ಲುವವನಿದ್ದಾನೆ, ಕೊಲ್ಲೋದಕ್ಕೊಬ್ಬ ಕಾದಿದ್ದಾನೆ, ಅವನೇನೋ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಯಿತು ಅಂದರೆ ಅರ್ಧದಷ್ಟು ವಿಜಯ ಆಯಿತು ಅಂತ ಅರ್ಥ. ನಮಗದೇ ಗೊತ್ತಿರೋಲ್ಲ. ಹಾಗಾಗಿ ಮೊದಲು ನಿಶ್ಚಿಂತೆಯಿಂದ ಅವು ಇದ್ದವು, ಬಕಪಕ್ಷಿ ಸಾಯಿಸ್ತಾ ಇತ್ತು. ಯಾವತ್ತು ಗೊತ್ತಾಯಿತೋ, ಗೊತ್ತಾದ ಕೂಡಲೇ, ಭಯ ಹುಟ್ಟಿದ ಕೂಡಲೇ, ಈ ಭಯ ಏನು ಮಾಡುತ್ತೆ ಅಂದರೆ ಅದು ರಕ್ಷಣೆಯ ಉಪಾಯಗಳನ್ನು ಹುಟ್ಟಿಸುತ್ತೆ. ಅದು ಭಯ ಹುಟ್ಟೋದು ಅತ್ಯುತ್ತಮವಾದದ್ದೇ. ಭಯ ಬರಬೇಕು ನಮಗೆ. ಯಾಕೆ ಅಂದರೆ ಆವಾಗಲೇ ನಾವು ಹೇಗೆ ಉಳಿದುಕೊಳ್ಳಬಹುದು ಅಂತ ಸ್ವೇಚ್ಛೆಯಿಂದ ಇರೋಲ್ಲ, ಸುಮ್ಮನೆ ಆರಾಮಾಗಿ ಅಂತ ಬಿದ್ದುಕೊಳ್ಳಲ್ಲ, ಎಚ್ಚರಿಕೆಯಲ್ಲಿ ಇರ್ತೀವಿ, ಜಾಗೃತಿ ಬೀಳ್ತೀವಿ ಅಂತ ಭಯ ಇದ್ದಿದ್ದಕ್ಕೆ ನೋಡ್ಕೊಂಡು ಹೋಗ್ತೀವಿ. ಅಲ್ಲ, ಈಗಾದರೆ ಮೊಬೈಲ್. ಹಾಗಾಗಿ ಅವು ಈಗ ಯೋಚನೆ ಮಾಡಿದ್ವು, ಹೇಗಾದರೂ ಈ ಬಕದ ಕೈಗೆ ಸಿಲುಕಿಕೊಳ್ಳಬಾರದು. ಅದು ಸ್ವಲ್ಪ ಕಷ್ಟ, ಮೀನು ಹಿಡಿಯೋದು ಕಷ್ಟ. ಹಾಗಾಗಿ ಹಿಡಿಯುವ ವಿಷಯದಲ್ಲಿ ಮೀನು ಹಿಡಿಯೋದು ಅನ್ನೋದು ಬಹಳ ಕಾಲದಿಂದ ನಮಗದೊಂದು ಅಂಶ. ಅದು ಈಗ ಮೀನು ಹಿಡಿಯೋದಕ್ಕೆ ಯಾಕೆ ಇದು ಬೇಕು, ಅದಕ್ಕೇನೋ ಒಂದು ಕಟ್ಟಿ ಮೀನು ಬಂದು ಅದನ್ನು ಹಿಡ್ಕೊಳ್ಳುವಂತೆ ಮಾಡಿ ಹೀಗೆಲ್ಲ ಯಾಕೆ ಬೇಕು ಅಂದರೆ ಅದು ತಪ್ಪಿಸಿಕೊಳ್ಳುತ್ತೆ. ಅದು ಸುಲಭ, ತಾಳ್ಮೆ ಕೂಡ ಬೇಕು ಅದಕ್ಕೆ. ಹಾಂ, ಅದು ತಪ್ಪಿಸಿಕೊಳ್ಳುತ್ತೆ. ಅದಾಗಿ ಬಂದು ಬಲೆಗೆ ಬೀಳಬೇಕೇ ಹೊರತು ನಮಗೆ ಹಿಡಿಯೋಕ್ಕಾಗೋಲ್ಲ. ಯಾಕೆಂದರೆ ಮೀನಿನ ನಡೆ ಅಂಥದ್ದು, ಮೀನಿನ ಹೆಜ್ಜೆಯನ್ನು ಗುರುತಿಸೋದಕ್ಕಾಗೋಲ್ಲ ಅಂತ. ಹೆಂಗೆ ಅಂತ ಸಡನ್ ತಿರುಗುವಂತ. ಹೌದು. ಹಾಗಾಗಿ ಅವು ತಪ್ಪಿಸಿಕೊಳ್ಳೋದಕ್ಕೆ ಆರಂಭ ಮಾಡೋದು. ಅದಕ್ಕೆ ಅವುಗಳಿಗೆ ಗೊತ್ತಾಯ್ತು ಇಲ್ಲೊಂದು ಇದೆ ಅಂತ. ಅವು ತಪ್ಪಿಸಿಕೊಳ್ಳೋದಕ್ಕಿಂತ ತಪ್ಪಿಸಿಕೊಳ್ಳುವ ಯೋಚನೆಗಿಂತ ಮೊದಲು ಇದಕ್ಕೆ ಸುಲಭ ಇತ್ತು. ಈಗ ಕಷ್ಟ. ಇದು ಪ್ರಯತ್ನಿಸಬೇಕು. ಹೇಗೆ ಮಾಡಿ ನಿತ್ತು, ಅದು ಈ ಬಕಧ್ಯಾನ ಅಂತ ಹೇಳ್ತಾರೆ. ಅದು ನಿಶ್ಚಲವಾಗಿ ನಿಲ್ಲತ್ತಂತೆ. ಅದು ಚಲಿಸಿತು ಅಂತ ಅಂದರೆ ನಮಗಿಲ್ಲಿ ಶತ್ರುಗಳಿದ್ದಾನೆ ಅಂತ ಮೀನುಗಳು ಅಂದ್ಕೊಳ್ತವೆ, ಅವು ದೂರ ಸರಿತವೆ, ಆಚೆ ಓಡ್ತವೆ. ಅದಕ್ಕೆ ಬಕ ಹೇಗೆ ನಿಲ್ಲತ್ತಂತೆ ಅಂದರೆ ತುಂಬ ಕಾಲ ನಿಶ್ಚಲವಾಗಿ ನಿಲ್ಲತ್ತೆ. ಅದು ಅದರ ಕಾಲುಗಳು ಸಣ್ಣಕ್ಕೆ ಕೆಳಗಿರುತ್ತೆ, ಮೇಲಿಂದ ತಲೆ ತೆಗೆಸ್ಕೊಂಡು ಸುಮ್ಮನೆ ಇರುತ್ತೆ, ಧ್ಯಾನಸ್ಥ ಸ್ಥಿತಿಯಲ್ಲಿರುತ್ತೆ. ಆದರೆ ಧ್ಯಾನದ ಒಳಗೆ ಏನಿದೆ ಅಂತಂದರೆ ಕೊಲ್ಲುವ ಊಟ ನಡೀತಾ ಇದೆ ಅಲ್ಲಿ. ಹಾಗೆ ನಿಂತು ಪ್ರಯತ್ನಿಸಿ ಹಿಡಿಬೇಕು, ಬಹಳ ಹೊತ್ತು ಬೇಕು, ಹಸಿವಾಗಿಬಿಡತ್ತೆ, ಸಿಗೋಲ್ಲ ಅಂತೆಲ್ಲ ಆಗ್ತಾ ಹೋಯಿತು ಬಕಕ್ಕೆ. ಅದು ಬೇರೆ ಏನಾದರೂ ಯೋಚನೆ ಮಾಡಬೇಕಲ್ಲ ಅಂತ. ಈಗ ಕೊಲ್ಲುವವನಿದ್ದಾನೆ ಅಂತ ಅಂದಾಗ ಕೊಲ್ಲಿಸಿಕೊಳ್ಳುವವರು ಉಳಿದುಕೊಳ್ಳುವ ಯೋಜನೆ ರೂಪಿಸಿಕೊಂಡರೆ ಕೊಲ್ಲುವವನು ಯೋಜನೆ ರೂಪಿಸ್ತಾನೆ. ಅವನೇನು ಸುಲಭಕ್ಕೆ ಬಿಟ್ಟು ಬಿಡೋಲ್ಲ. ಓಹೋ, ಇವರು ಬದುಕಿಕೊಳ್ಳುವ ಯೋಜನೆ ರೂಪಿಸಿಕೊಂಡಿದ್ದರಿಂದಾಗಿ ಕೊಲ್ಲುವ ಯೋಜನೆಯನ್ನು ಕೈ ಬಿಡಲಾಗಿದೆ. ಇಲ್ಲ, ಹೊಸದೊಂದು ಯೋಜನೆ, ಹೊಸದು ಒಂದಲ್ಲ 10 ಬರೋ ಚಾನ್ಸಸ್ ಇರುತ್ತೆ. ಅವನೇನು ಮಾಡ್ದ, ಒಂದು ದಿನ ಮೀನುಗಳ ಸಭೆ ಕರೆದನಂತೆ.
ಈ ಮೀನುಗಳ ಸಭೆ ಸುಮ್ಮನೆ ಕರೆಯೋದಿಲ್ಲ. ಸ್ವಲ್ಪ ಕಾಲ ಅವನು ಈ ಮೀನು ತಿನ್ನೋದು ಬಿಟ್ಟ. ಬಕ ಮೀನು ತಿನ್ನೋದು ಬಿಡ್ತು. ಈ ಪಂಚತಂತ್ರ, ಹಿತೋಪದೇಶ, ಕಥಾ ಸರಿತ್ಸಾಗರ ಹೀಗೆಲ್ಲ ನಮಗಲ್ಲಿ ಪ್ರಾಣಿಗಳು ಹೇಳೋದಲ್ಲ, ಮನುಷ್ಯನೇ. ನಾವು ಇದನ್ನು ಪ್ರಾಣಿಗಳ ಕಥೆಯಾಗಿ ನೋಡೋದೇ ಇಲ್ಲ. ನಾವೇನು ಮಾಡ್ತೀವಿ ಅಂದರೆ ಈ ಕಥೆಗಳನ್ನೆಲ್ಲ ಮಕ್ಕಳಿಗೆ ಹೇಳೋಕ್ಕೆ ಚೆನ್ನಾಗಿದೆ ಅಂತ. ಇದು ಮಕ್ಕಳಿಗೆ ಹೇಳೋದಲ್ಲ, ಇದು ನಾವು ಹೊರಗಡೆ ವ್ಯಾವಹಾರಿಕ ಪ್ರಪಂಚದಲ್ಲಿ ಅನುಭವಿಸ್ತಾ ಇರೋದರ ಕಥೆಗಳಿವು. ಇಂತಿಂಥವ್ರು ಇರ್ತಾರೆ ಅಂತ. ಸರಿ, ಮೀನನ್ನು ತಿನ್ನಲಿಲ್ಲ ಅಂತ ಅಂದಾಗ ನಿಧಾನವಾಗಿ ಏನಾಯಿತು, ಓಹೋ ಇವನು ಶತ್ರು ಅಲ್ಲ ಅಂತ ಅನಿಸೋದಕ್ಕೆ ಶುರುವಾಯಿತು. ನಾವಷ್ಟೇ ನಾವು ಮಾಡೋದು ಹಾಗೇ. ಅದು ಸ್ವಲ್ಪ ಅವನಿಗೆ ಒಳ್ಳೆಯವನಾಗಿದ್ದಾನೆ, ನಮ್ಮ ಮೊದಲಿನ ಥರ ಇಲ್ಲ ಅಂತ ಬಹಳ ಬೇಗ ನಂಬ್ತೀವಿ. ಅದು ಮುಗ್ಧತೆ ಒಳ್ಳೆಯದಾದರೂ ಅದು ಬೇಗ ನಂಬಿಡತ್ತೆ, ಬೇಗ ನಂಬಿಡುತ್ತೆ. ಅವನಿಗೆ ಮತ್ತೆ 5 ವರ್ಷ ಆದಮೇಲೆ ಓಟ್ ಹಾಕ್ತೀವಲ್ಲ. ಈಗ ಅನುಭವಿಸಿದ್ರು ಲಾಸ್ಟ್ ಮೊಮೆಂಟಲ್ಲಿ ಒಂದು ಸ್ವಲ್ಪ ಒಳ್ಳೇದು ಮಾಡ್ದಂಗೆ ಮಾಡಿ ಓಟ್ಗಳು ಬೀಳ್ತವೆ. 4.5 ವರ್ಷ ಅದೇ ಗುಂಡಿ. ಹಾಗಾಗಿ ಈಗ ಬಕದ ಮೇಲೆ ಅವರಿಗೆಲ್ಲ ಅವ್ನು ಬದಲಾಗಿದ್ದಾನೆ ಬಿಡು, ನಿಮಗೇನೋ ಒಂದು ಒಳ್ಳೆಯ ವಿಷಯ ಹೇಳಬೇಕಿದೆ, ನಿಮ್ಮ ಒಳಿತಿಗೆ ಸಂಬಂಧಪಟ್ಟಿದ್ದು, ಅದಕ್ಕಾಗಿ ಬನ್ನಿ ಅಂತ ಒಂದು ಮೀಟಿಂಗ್ ಕರೀತು ಬಕ. ಸರಿ, ಎಲ್ಲ ಬಂದು ಸಭೆಗೆ ಬಂದಾಗ ಅವನು ಹೇಳ್ದ, ನಿಮ್ಮ ಬಗ್ಗೆ ನಾನು ಯಾವಾಗೇನೋ ನಡ್ಕೊಂಡಿದ್ದೆ, ಈಗ ನಾನು ಹಾಗಿಲ್ಲ. ನಿಮ್ಮ ಬಗ್ಗೆ ನನಗೆ ಬಹಳ ಒಳ್ಳೆಯ ಅಭಿಪ್ರಾಯ ಬಂದಿದೆ. ನಿಮ್ಮನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನೋದೇ ನನ್ನ ಗುರಿ. ಹಾಗಾಗಿ ನೋಡಿ, ನಾನು ನಿಮ್ಮನ್ನು ತಿಂತಾ ಇದ್ದೀನ ಈಗ ಅಂತ. ಅಲ್ಲಿ 2 ಅಂಶ ಇದೆ. ಒಂದು ಇವನು ತಿನ್ನೋಕೆ ಬಿಟ್ಟಿದ್ದು, ಇನ್ನೊಂದು ಸತ್ತ ಮೀನುಗಳು ಬಂದು ಉತ್ತರ ಹೇಳೋಕ್ಕಾಗಲ್ಲ, ಎದುರಿಗಿದ್ದವು ಸತ್ತಿಲ್ಲ, ನಿಮ್ಮನ್ನು ತಿಂತಾ ಇಲ್ಲ ಅಂದರೆ. ಅವು ಚುನಾವಣಾ ಈ ಮತದಾರರ ಪಟ್ಟಿ ಪರಿಷ್ಕಾರ ಎಲ್ಲ ಮಾಡಿಕೊಂಡು ಲಿಸ್ಟ್ ಇಟ್ಕೊಂಡು ಕೂತಿಲ್ಲ ಅವು. ಅಷ್ಟು ಬುದ್ಧಿವಂತರು ಅಲ್ಲ. ಹಂಗಾಗಿ ಸ್ವಲ್ಪ ಅಲರ್ಟ್ ಅಷ್ಟೇ. ಪಕ್ಕದಲ್ಲಿದ್ದು ಒಂದು ಸತ್ತೋದ್ರೆ ಅವಕ್ಕೇನು ಗೊತ್ತಾಗೋಲ್ಲ. ಒಟ್ಟು ಜಾಗೃತ ಮತದಾರ. ಹೌದು, ಅಷ್ಟು ಜಾಗ್ರತೆಯವರು ಅಲ್ಲ. ಸರಿ, ಇಷ್ಟಾಯಿತು. ಅವನು ಮಾತಾಡೋಕ್ಕೆ ಶುರು ಮಾಡ್ತು ಬಕ. ಹಾಗಾಗಿ ಈಗ ನಿಮ್ಮನ್ನು ಉಳಿಸೋದಕ್ಕೆ ಅಂತ ಹೊರಟಿದ್ದೀನಿ ನಾನು. ಒಂದು ದೊಡ್ಡ ಅಪಾಯ ಎದುರಾಗಿದೆ. ಆ ಅಪಾಯದ ಬಗ್ಗೆ ನಿಮಗೆ ಗೊತ್ತೇ ಇಲ್ಲ. ಕೇಳಿದ್ರು, ಏನು ಅಪಾಯ? ಕೇಳ್ತು, ನೋಡಿ, ಮೊನ್ನೆ ಇಲ್ಲಿಬ್ಬರು ಮನುಷ್ಯರು ಬಂದಿದ್ದರು. ನೀವು ನೀರೊಳಗೆ ಇಡ್ತೀರಿ, ಕಾಣಲ್ಲ, ನಾನು ಮೇಲಿರ್ತೀನಲ್ಲ. ಅದು ಕಾಲು ನೀರೊಳಗೆ, ತಲೆ ಮೇಲಿರುತ್ತೆ. ನಾನು ಅವರೇನು ಮಾತಾಡ್ತಾರೆ ಅಂತ ಕೇಳಿಸ್ಕೊಂಡೆ. ಅವರು ಹೇಳಿದ್ರು, ಈ ಸರೋವರದಲ್ಲಿ ತುಂಬ ಮೀನುಗಳಿವೆ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ನಾವು ಈಗ ಯಾವ ಕೆರೆಯಲ್ಲಿ ಮೀನು ಹಿಡಿತಾ ಇದ್ದೀವೋ ಅಲ್ಲಿ ಮೀನುಗಳೆಲ್ಲ ಖಾಲಿ ಆದಮೇಲೆ ಇಲ್ಲಿಗೆ ದೊಡ್ಡ ಬಲೆ ತಂದು ಹಾಕ್ಬೋರೋಣ. ಒಂದೇ ಸಲ ಇಷ್ಟು ದೊಡ್ಡ ಇದು ಸಿಗತ್ತೆ, ನಗರಕ್ಕೆ ಹೋಗಿ ಮಾರಿದರೆ ಎಷ್ಟು ದೊಡ್ಡ ಹಬ್ಬ ನಮಗೆ ಅಂತ ಮಾತಾಡ್ತಾ ಇದ್ದರು. ನೋಡಿದೆ ಅವ್ರ ಹತ್ರ ದೊಡ್ಡ ಬಲೆಗಳೆಲ್ಲ ಇವೆ. ಒಂದಿನ ಬರ್ತಾರೆ ಇಲ್ಲಿಗೆ. ಯಾವತ್ತು ಬರ್ತಾರೆ ಅಂತ ಗೊತ್ತಿಲ್ಲ, ಒಂದಿನ ಬರ್ತಾರೆ. ಇಡೀ ಮೀನುಗಳಿಗೆ ಭಯ ಈಗ ಶುರುವಾಯಿತು. ಅದು ಭಯ ಅಂದರೆ ಹಾಗೇ, ಅದು ಬರುವ ಕ್ಷಣದವರೆಗೆ ಅಲ್ಲಿ ಏನೂ ಆಗಿರೋಲ್ಲ. ಅದು ಬಂದ ಕ್ಷಣದ ಅನಂತರ ಅದು ಬೇರೆಯೇ ಆಗಿರುತ್ತೆ. ಹಾಗೆ ಅಷ್ಟೊತ್ತು ತನಕ ಆರಾಮಾಗಿದ್ವು. ಇವನೊಂದು ಕೈಯಲ್ಲಿ ತಪ್ಪಿಸ್ಕೊಂಡ್ರೆ ಸಾಕಾಗಿತ್ತು. ಈಗ ಹೊಸತು ಹಿಂಗೆ ಅಂದರೆ ತಪ್ಪಿಸ್ಕೊಳ್ಳೋದು ಹೆಂಗೆ? ಅವನ ಹತ್ರ, ಮನುಷ್ಯನ ಹತ್ರ. ಅದು ಬಲೆ ತಂದು ಹಾಕಿದರೆ ಏನು ಮಾಡೋಕ್ಕಾಗಲ್ವಲ್ಲ. ಸರಿ, ಈಗ ಎಲ್ಲಿವರೆಗೆ ಹೋದವು ಅಂದರೆ ಭಯ ಹುಟ್ಟುಬಿಟ್ಟಿದೆ, ನಡುಕ ಹುಟ್ಟಿದೆ. ನೀನೇ ಗತಿ ಅನ್ನೋ ಮಟ್ಟಕ್ಕೆ ಅವರೇ ಹೋದವು. ಏನು ಮಾಡ್ಬೋದು ಅಂತ ನಿನ್ನ ಅಭಿಪ್ರಾಯ ಅಂತ. ಅದಕ್ಕೂ ಅದೇ ಬೇಕಿತ್ತಲ್ಲ. ಈಗ ಅದು ಬೋಧೆ ಶುರು ಮಾಡ್ತಾ, ಇಲ್ಲ ನೀವೇನು ಆತಂಕ ಪಡೋದು ಬೇಡ, ನಿಮ್ಮ ರಕ್ಷಣೆಗೆ ನಾನಿದ್ದೀನಿ. ನಿಮ್ಮಿಂದ ಮನುಷ್ಯನನ್ನು ಏನೋ ಮಾಡೋದಕ್ಕಾಗದೇ ಇರ್ಬೋದು, ಆದರೆ ನಿಮ್ಮನ್ನು ಉಳಿಸೋದಕ್ಕೆ ನನಗೆ ಗೊತ್ತು. ಅವು ಹೇಳಿದ್ವು, ಖಂಡಿತ ಉಳಿಸು. ಏನು ಮಾಡೋದು ಅಂತ ಅಂದರೆ ಅದು ಹೇಳ್ತು, ನೋಡಿ, ಇಲ್ಲಿಂದ ಸ್ವಲ್ಪ ದೂರದಲ್ಲಿ, ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿನೇ ದೂರದಲ್ಲಿ ಇದಕ್ಕಿಂತ ದೊಡ್ಡ ಸರೋವರ ಇದೆ. ಅದು ಎಲ್ಲಿದೆ ಅಂದರೆ ದಟ್ಟ ಕಾಡಿನ ನಡುವೆ ಇದೆ. ಅಲ್ಲಿ ಪ್ರಾಣಿಗಳೆಲ್ಲ ಇವೆ. ಈ ಮನುಷ್ಯ ಅಲ್ಲಿಗೆ ಹೋಗಲ್ಲ. ನಾವೆಲ್ಲರೂ ಇಲ್ಲಿಂದ ಅಲ್ಲಿಗೆ ಗುಳೆ ಹೋಗಿಬಿಡೋಣ ಅಂತ. ಈ ದೇಶ ಚೆನ್ನಾಗಿಲ್ಲ, ಆ ದೇಶ ಚೆನ್ನಾಗಿದೆ ಅಂತ ಗುಳೆ ಹೋಗ್ತಾರಲ್ಲ, ಹೋಗ್ಬಿಡೋಣ. ನನಗನ್ನಿಸೋದು ಇದು ಒಂದೇ ದಾರಿ. ನಾವು ಇಲ್ಲಿದ್ದರೆ ಸಾಯೋದು ನಿಶ್ಚಿತ, ನೀವೆಲ್ಲ ಸಾಯೋದು ನಿಶ್ಚಿತ. ನನಗೇನೂ ಸಮಸ್ಯೆ ಇಲ್ಲ, ನಾನು ಎದ್ದು ಈಗಲೇ ಹೊರಟು ಬಿಡ್ತೀನಿ. ಹಾರೋಕ್ಕೂ ಬರುತ್ತೆ, ನಡೆಯೋಕ್ಕೂ ಬರುತ್ತೆ. ಸಮಸ್ಯೆ ನಿಮ್ಮದು. ನಾನು ನನ್ನನ್ನು ಬಚಾವ್ ಮಾಡ್ಕೋತೀನಿ. ಅಲ್ಲಿಗೆ ಈಗ ಹೊರಟ್ರೆ ನಾನು ಹೋಗಿ ತಲುಪ್ತೀನಿ, ಮುಗೀತು. ಆದರೆ ನಿಮ್ಮನ್ನು ಉಳಿಸಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಕಾದಿದ್ದೀನಿ ಅಂತೆಲ್ಲ ಉದ್ದಕ್ಕೆ ಭಾಷಣ ಮಾಡ್ತು.
ನಾವು ಹೆಂಗೆ ಹೋಗೋದು ಅಲ್ಲಿಗೆ? ಈಗ ಮೀನು ನೆಲದ ಮೇಲೆ ಹೋಗೋಕ್ಕಾಗಲ್ವಲ್ಲ. ಅದಕ್ಕೆ ಹೇಳ್ತು, ಅದೇ ವಿಷಯಕ್ಕೆ ನಾನು ಬರ್ತಾ ಇರೋದು. ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೀನಿ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಭಾಳ ಖುಷಿಯಾದವು ಮೀನುಗಳು. ಈಗ ಮೊದಲು ಭಯ, ಆಮೇಲೆ ಅನುಮಾನ, ಆಮೇಲೆ ಒಂದು ನಂಬಿಕೆ ಹೋಗಿ ಈಗ ಜೈಕಾರದವರೆಗೆ ಹೋಯ್ತು. ಈಗ ಮೀನು ಮಹಾಸಂರಕ್ಷಕ ಅಂತ ಬಿರುದು ಕೊಡೋವರೆಗೆ ಹೋಯ್ತು. ಓ ಆಯಿತು, ಒಂದು ಜೈ ನೀನು ಹೇಳ್ದಾಗ ಕೇಳ್ತೀವಿ, ನಮ್ಮನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗ್ಬಿಡು ಮನುಷ್ಯರು ಬರೋದ್ರೊಳಗೆ. ಆಯಿತು. ಆದರೆ ಒಂದು ಸಮಸ್ಯೆ ಇದೆ. ಒಮ್ಮೆಗೆ ಏನು ಸಮಸ್ಯೆ ಅಂದರೆ, ನೋಡಿ, ಎಲ್ಲರನ್ನು ನನಗೆ ಹೊತ್ಕೊಂಡು ಹೋಗೋಕ್ಕೇನೂ ಆಗಲ್ಲ. ನಾನು ನನ್ನ ಕೊಕ್ಕಿನಲ್ಲಿ ನಿಮ್ಮನ್ನು ಕಚ್ಚಿಕೊಂಡು ಹೋಗಬೇಕು. ನಾನು ಒಂದು ಸಲ ನಿಮ್ಮಲ್ಲಿ ಒಬ್ಬರನ್ನು ಕಚ್ಚಿಕೊಂಡು ಹೋಗ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಜನರನ್ನು ಕಚ್ಕೊಂಡು ಹೋಗೋಕ್ಕಾಗಲ್ಲ. ಆಮೇಲೆ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಬಹಳ ಹೊತ್ತು ಬೇಕು. ಬೆಳಗ್ಗೆ ಹೊರಟ್ರೆ ಇಲ್ಲಿಂದ ಅಲ್ಲಿಗೋಗಿ ವಾಪಸ್ ಬರೋಕ್ಕೆ ಮಧ್ಯಾಹ್ನ ಆಗುತ್ತೆ. ಮಧ್ಯಾಹ್ನ ಹೊರಟ್ರೆ ಇಲ್ಲಿಂದ ಅಲ್ಲಿಗೆ ಹೋಗಿ ವಾಪಸ್ ಬರೋಕ್ಕೆ ಸಂಜೆ ಆಗುತ್ತೆ. ಆಯ್ತಲ್ಲ, ಹೊಟ್ಟೆಗೆ ವ್ಯವಸ್ಥೆ ಆಯಿತು. ಹಾಗಾಗಿ ಒಬ್ಬರನ್ನು ಕರ್ಕೊಂಡು ಹೋಗ್ತೀನಿ. ಆಯಿತು, ಒಂದು ಬೇರೆ ದಾರಿ ಇಲ್ವಲ್ಲ. ಆಯಿತು, ಅಷ್ಟು ಓಡಾಡ್ತೀನಿ ನಾನು ನಿಮಗಾಗಿ ಅಂತ ನಿರಂತರ ಹೋಗೋದು ಬರೋದು ಅದು ಎಂಥ ಅವನ ಬಗ್ಗೆ ಮಹಾತ್ಮ ಅಂತ ಬಿರುದು ಕೊಡೋದೊಂದು ಉಳಿತು. ಸರಿ, ಈಗ ಯಾರು ಮೊದಲು ಯಾರು ಆಮೇಲೆ ಎಲ್ಲ ನೀವೇ ನಿರ್ಣಯ ಮಾಡಿ, ನಂದೇನೂ ಇಲ್ಲ ಅದರಲ್ಲಿ. ನೀವೊಂದು ಪಟ್ಟಿ ಮಾಡ್ಕೊಳ್ಳಿ, ಈ ಹೊತ್ತಿಗೆ ಇಂಥವರು ಅಂತ ಹೇಳಿದವ್ರನ್ನ ನಾನು ಕರ್ಕೊಂಡು ಹೋಗ್ತೀನಿ ಅಷ್ಟೇ. ಸರಿ, ಅಲ್ಲಿ ಶುರುವಾಯಿತು ಪಟ್ಟಿ ಮಾಡೋದು. ಅದೇನು ಸಣ್ಣ ವಿಷಯನ? ಮತದಾರ ಪಟ್ಟಿ ಮಾಡೋದಕ್ಕಿಂತ ಕಷ್ಟದ. ಸರಿ, ಅಂತೂ ಇಂತೂ ಜಗಳ ಜೂಟಿ ಅದು ಇದು ಅಲ್ಲಾಗಿ ಏನೋ ಒಂದು ಮಾನದಂಡ ಇಟ್ಕೊಂಡು ಯಾರು ಮೊದಲು ಅಂತಲ್ಲ ಒಂದು ತೀರ್ಮಾನ ಮಾಡಿದ್ವು. ಸರಿ, ಒಂದು ದಿನ ಒಂದು ಶುಭ ಮುಂಜಾನೆ ಆರಂಭ ಆಯಿತು. ಮೊದಲನೇ ಮೀನನ್ನು ತಗೊಂಡು ಹೊರಡ್ತು. ಇದು ಉಳಿದವೆಲ್ಲ ಟಾಟಾ ಮಾಡಿ ಕಳಿಸ್ಕೊಟ್ಟು ಅಲ್ಲಿ ಸಿಗ್ತೀವಿ, ಏನು ರೆಸ್ಕ್ಯೂ ಆಪ್ರೇಷನ್, ಅಲ್ಲಿ ಸಿಗ್ತೀವಿ, ನನಗೊಂದು ಜಾಗ ಸರಿಯಾದ ನೋಡಿಟ್ಟಿರೋ ಅಂತ. ಅದು ಹೋಯ್ತು. ಈ ಕೆರೆ ಮರೆಯಾಗುವ ಆಚೆವರೆಗೆ ಹೋಗಿ ಅಲ್ಲೊಂದು ಬಂಡೆ, ದೊಡ್ಡ ಬಂಡೆ, ಅಲ್ಲಿಗೆ ಹೋಗಿದ್ದೆ. ಆ ಮೀನನ್ನು ಕೆಡವತ್ತು. ಅಲ್ಲಿ ಮೀನನ್ನು ನೆಲಕ್ಕೆ ಕೆಡವಿದ್ಮೇಲೆ ಮುಗೀತು, ಮೀನಿಗೇನು ಮಾಡೋಕ್ಕಾಗಲ್ಲ. ಆರಾಮಾಗಿ ಕೂತ್ಕೊಳ್ತು. ನಿಧಾನವಾಗಿ ಆ ಮೀನನ್ನು ತಿಂತು. ಮಧ್ಯಾಹ್ನದ ಹೊತ್ತಿನವರೆಗೂ ಅಲ್ಲೇ ಇತ್ತು ಸ್ವಚ್ಛಂದವಾಗಿ. ಅದಾದ ಮೇಲೆ ಹಬ್ಬ ಶಪ್ಪ ಅಂತೂ ಒಂದನ್ನು ಬದುಕಿಸಿದೆ ಅಂತ ಬಂತು. ಒಂದನ್ನು ಬದುಕಿಸಿದೆ, ಅಲ್ಲಿವರೆಗೆ ಹೋಗಿ ಸಾರ್ಥಕ ಆಯಿತು, ಒಂದು ಜೀವ ಉಳಿಸಿದೆ ಅಂತ ಬಂತು. ಮತ್ತೆ ಜೈಕಾರ ಆಯಿತು. ಸರಿ, ಈಗ ಮತ್ತೆ ಇನ್ನೊಂದು ತಗೊಂಡು ಹೊರಡೋದು. ಅಷ್ಟೇ. ಹೀಗೆ ನಡೀತಾನೆ ಇತ್ತು. ಒಂದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು, ನಡೀತಾನೇ ಇದೆ. ಆ ಕೆರೆಯಲ್ಲಿ ಒಂದು ಏಡಿ ಇತ್ತು. ಒಂದು ಏಡಿ, ಯಾರೊಬ್ರು ಬೇಕಲ್ಲ, ಇದ್ದೇ ಇರ್ತಾರೆ. ಎಲ್ಲವೂ ಸುಸೂತ್ರವಾಗಿ ಆಗೋ, ಒಳ್ಳೆಯವರಿಗೂ ಕೆಟ್ಟವರಿಗೂ ಯಾರಿಗೂ ಅಂದ್ಕೊಂಡಿದ್ದಲ್ಲ ಅಂದ್ಕೊಂಡಂಗೆ ಮಾಡೋಕ್ಕಾಗೋಲ್ಲ. ಏಡಿ ನೋಡ್ತಾ ಇತ್ತು, ಅದಕ್ಕೆ ಏನೋ ವಿಚಿತ್ರ ಕಾಣ್ತಾ ಇತ್ತು. ಈ ಬಕ ಇಲ್ಲಿ ಬಂದರೆ ಮೀನು ಅಲ್ಲಿಗೆ ಓಡ್ತಾ ಇದ್ವು ಒಂದು ಕಾಲದಲ್ಲಿ. ಹೀಗೆ ನೋಡಿರಿ ಎಲ್ಲ ಮುತ್ತಿ ಹಾಕ್ತವೆ, ಓಡೋಡ್ ಬರ್ತವೆ. ಏನು ಮಾತುಕತೆ, ಏನು ವ್ಯವಹಾರ, ದೂರದಿಂದ ನೋಡ್ತಾ ಇತ್ತು. ಏನು ನಡೀತಾ ಇರ್ಬೋದು ಇಲ್ಲಿ? ಸಮಥಿಂಗ್ ಇಸ್ ಫಿಶಿ. ಹೌದು, ಅದು ಸ್ವಲ್ಪ ದಡದಲ್ಲಿರುತ್ತಲ್ಲ, ಅದು ನೀರೊಳಗೂ ಅಲ್ಲ, ಸ್ವಲ್ಪ ಎರಡು ಕಡೆನೂ ಇರುವಂಥ. ಅದಕ್ಕೆ ಏನಾಗಿರ್ಬೋದು ಅಂತ ನೋಡ್ಬಿಡೋಣ, ಬಕನೇ ಕೇಳೋಣ ಅಂತ ಸೀದಾ ಬಂದು ಬಕ ಪಕ್ಷಿನ ಕೇಳ್ತು. ಅಲ್ಲ, ಇದು ಏನು ಮಾರಾಯ ಇದು? ನೀವು ಎಲ್ಲ ಒಟ್ಟಾಗ್ಬಿಟ್ಟಿದ್ದೀರಿ, ಏನು ಮೋಡಿ ಮಾಡಿದೀಯ? ಅಲ್ಲ, ಮೋಡಿ ಮಾತ್ರ ಅಲ್ಲ, ಈ ಪಕ್ಷ ಆ ಪಕ್ಷ ಸೇರಿ ಸಮ್ಮಿಶ್ರ ಸರ್ಕಾರ ಶುರು ಮಾಡಿಬಿಟ್ರೆ ನೀವು ಅವರು ಯಾವ ಕಾರಣಕ್ಕೂ ಒಟ್ಟಾಗೋರು ಅಲ್ವಾ? ನೀವು ಒಟ್ಟಾಗ್ಬಿಟ್ಟಿದ್ದೀರಲ್ಲ, ಏನು ಕತೆ ಇದು? ನಿನ್ನ ಕಂಡ್ರೆ ಹೆದರ್ತಾ ಇದ್ದವಲ್ಲ ನಿನ್ನ ಸುತ್ತ ಓಡಾಡ್ತವೆ ಅಂತಂತ ಆ ಬಕ ನೋಡ್ತು ಇದನ್ನು. ಓಹೋ, ಇನ್ನೂ ಒಂದಿದೆ ಇಲ್ಲಿ, ತಾನಾಗಿ ಒದಗಿ ಬಂದಿದ್ದು ಬಿಟ್ಟಿ ಭಾಗ್ಯ ಒಂದು ಬಂತು. ಟ್ರೈಯೇ ಮಾಡಿರಲಿಲ್ಲ ಏಡಿ ಹಿಡಿಯೋಕ್ಕೆ. ಅದು ಹೇಳ್ತು ಬಕ, ನಿಂಗೆ ಗೊತ್ತಿಲ್ವಾ? ಏನು ಗೊತ್ತಿರೋಕ್ಕೆ? ಅಲ್ಲ, ಈ ಮನುಷ್ಯರು ಬರ್ತಾ ಇದ್ದಾರೆ, ಇಲ್ಲಿ ಬಲೆ ಹಾಕಿ ಎಲ್ಲರನ್ನೂ ಹಿಡಿತಾರೆ. ನಿನ್ನ ಕತೆನೂ ಮುಗೀತು, ನನ್ನ ಕತೆನೂ ಮುಗಿಯುತ್ತೆ, ಇವ್ರ ಕತೆನೂ ಮುಗಿಯುತ್ತೆ, ನಿಂಗೆ ಗೊತ್ತೇ ಆಗಿಲ್ವಾ ಅಂತ. ಈ ಏಡಿಗೆ ಅನ್ನಿಸ್ತು, ಇದೇನೋ ಬೇರೆ ಕಥೆ, ಇಲ್ಲೇನೋ ಬೇರೆ ಕಥೆ ಇದೆ. ಆದರೆ ಅದು ಯೋಚನೆ ಮಾಡಿ ನೋಡೋಣ ಅಂಥೇಳಿ, ಹೌದಾ ಅಂತ ಒಂದು ಇದನ್ನು ತೋರಿಸ್ತು, ಆತಂಕ ಭಯ ತೋರಿಸ್ತು.
ಅದು ನೀವೆಲ್ಲ ಏನು ಯೋಚನೆ ಮಾಡಿದಿರಿ ಬದುಕೊಳ್ಳೋಕೆ ಅಂತ ಕೇಳ್ತು. ಅದಕ್ಕೆ ಹೇಳ್ತು ಬಕ, ಇಲ್ಲ ನಾನು ಎಲ್ಲರನ್ನೂ ರಕ್ಷಣೆ ಮಾಡ್ತಾ ಇದ್ದೀನಿ. ನಾನು ಒಬ್ಬೊಬ್ಬರನ್ನೇ ಒಂದೊಂದು ಹೊತ್ತಿಗೆ ತಗೊಂಡೋಗಿ ಆ ಕಡೆ ಒಂದು ದೊಡ್ಡ ಸರೋವರ ಇದೆ, ನೀನು ನೋಡಿರಲ್ಲ ಬಿಡು, ಅಲ್ಲಿಗೆ ತಗೊಂಡೋಗಿ ಇವನ್ನೆಲ್ಲ ಅಲ್ಲಿ ಬದುಕಿಸ್ತಾ ಇದ್ದೀನಿ. ಈ ಏಡಿಗೆ ಈಗ ಹೌದಾ ಅಂತಲೂ ಅನ್ಸೋಕೆ ಶುರುವಾಯಿತು. ಇಲ್ಲ ಇಲ್ಲೇನೋ ಒಂದಿದೆ ನೋಡ್ಬಿಡೋಣ ಅಂತ. ನನ್ನೂ ಕರ್ಕೊಂಡು ಹೋಗು ಮಾರಾಯ, ನನ್ನನ್ನು ಒಂದು ಬದುಕಿಸ್ಬಾರ್ದ ನೀನು. ಅದಕ್ಕನ್ನಿಸ್ತು ಇವತ್ತು ಸೌತ್ ಮಿಲ್ಸ್ ಅದು ಎಲ್ಲ ದಿವಸ ಮುಂದೆ ನಾರ್ತ್ ಮಿಲ್ಸ್ ಸ್ಪೆಷಲ್ ಇವತ್ತು ವೀಕೆಂಡ್ ಬಾಡೂಟ, ಇವತ್ತೊಂದು ಏಡಿ ನೋಡ್ಬಿಡೋಣ ಅಂತ ಆಯಿತು. ಅದ್ಯಾಕೆ ಮರಿಯ ನೀನು ಅವ್ರಿಗಿಂತ ನನಗೆ ಹತ್ರ, ಇವತ್ತೇ ಬಂದ್ಬಿಡು ನೀನು ಅಂತ. ಸರಿ ಆಯಿತು ಅಂತಾಯಿತು. ಮೀನುಗಳಿಗೆ ಹೇಳ್ತು, ಇಲ್ಲ ಇವತ್ತು ಒಂದು ಅದನ್ನು ಬದುಕಿಸ್ತೀನಿ ಅಂತ ಹೇಳಿದ್ದೀನಿ, ನೀವು ಸ್ವಲ್ಪ ನಿಮ್ಮ ಪಾಳಿ ಒಂದು ಸ್ವಲ್ಪ ಮುಂದೋಗುತ್ತೆ ಅಂತ ಹೇಳಿ ಬದುಕೊಂಡ್ರಿ. ಹಾಂ, ಆ ಏಡಿಯನ್ನು ಕೊಕ್ಕಿನಲ್ಲಿ ಕಚ್ಚಿಕೊಂಡು ಹೋಯ್ತು. ಹೋಗಿ ಎಂದಿನಂತೆ ಅಲ್ಲಿ ಹೋಗಿ ಬಂಡೆ ಮೇಲೆ ಇದನ್ನು ಕೆಳಗೆ ಬೀಳಿಸ್ತು. ಏಡಿ ನೋಡ್ತು ಸುತ್ತ, ಇಲ್ಲೆಲ್ಲ ಮೀನಿನ ಮೂಳೆಗಳು ಬಿದ್ದಿವೆ. ಅದು ಖರ್ಚಾಯಿತು, ಇದು ಕತೆ ಏನು ಅಂತ. ಆದರೆ ಈಗ ಅಲ್ಲಿ ಬಿದ್ದಿದ್ದು ಏಡಿ, ಅದು ನೆಲದ ಮೇಲೂ ಹೋಗುತ್ತೆ, ಅದು ಮೀನಲ್ಲ. ಇದಕ್ಕೆ ಹೊಳಿಲಿಲ್ಲ, ಅಷ್ಟು ಯೋಚನೆ ಮಾಡಲಿಲ್ಲ. ಅಷ್ಟು ಯಾಕೆ ಯೋಚನೆ ಮಾಡಲಿಲ್ಲ ಅಂದರೆ ನಿರಂತರ ಗೆಲುವು ಬ್ಲೈಂಡ್ ಎಚ್ಚರ ತಪ್ಪಿಸತ್ತೆ. ಅದು ಹಾರಿದ ಕೂಡಲೇ ಬಿಟ್ಟು ಕೂಡಲೇ ಅದಕ್ಕೆ ಅರ್ಥ ಆಯಿತು. ಅದು ಕೂಡಲೇ ಹೇಳ್ತು, ಓಹೋ ಇದಾ ನಿನ್ನ ಕಥೆ, ಇವತ್ತು ನಿನ್ನ ಕಥೆ ಮುಗೀತು ಅಂತ ಟಣ್ಣನೆ ನೆಗೆದು ಬಕದ ಕತ್ತನ್ನು ಕಚ್ಚಿಬಿಡ್ತು. ಅದು ಚೂಪಾದ ಇದಿರುತ್ತೆ, ಪಕ್ಷಿಯ ಕತ್ತು ಕೂಡ ಚಿಕ್ಕದಾಗೇ ಇರುತ್ತಲ್ಲ, ಕಚ್ಚಿಬಿಡ್ತು. ಬಕ್ಕ ಪಕ್ಷಿಯ ಕಥೆ ಮುಗೀತಲ್ಲಿಗೆ. ಏಡಿ ಹಿಂದಿರುಗಿ ಬಂತು, ಮೀನುಗಳಿಗೆ ಹೇಳ್ತು, ಎಂಥ ದಡ್ರು ನೀವು, ಇಂಥ ನಾಯಕನನ್ನು ಆಯ್ಕೆ ಮಾಡಿಕೊಂಡು ಅವನು ನಿಮ್ಮನ್ನು ಕಾಪಾಡ್ತಾನೆ ಅಂತ ಅಂದ್ಕೊಂಡಿದ್ದೀರಲ್ಲ, ಅವನು ಏನು ಮಾಡ್ತಾ ಇದ್ದ ಗೊತ್ತಾ ನಿಮಗೆ? ಒಂದೊಂದೇ ಮೀನನ್ನಲ್ಲಿ ಹೋಗಿ ತಿಂತಾ ಇದ್ದ ಅಂತ ಏಡಿ ಹೇಳ್ತು. ಕಥಾಸರಿತ್ ಸಾಗರದಲ್ಲಿ ಕಥೆ ಇಲ್ಲಿಗೆ ಮುಗಿಯುತ್ತೆ, ಏಡಿ ಬಂದು ವಿಷಯ ಹೇಳ್ತು ಅಂತ. ಆದರೆ ನನಗೆ ಕಥೆ ಮುಂದುವರಿಯುತ್ತೆ ಅಂತ ಅನಿಸುತ್ತೆ. ಈಗ ಆ ಮೀನುಗಳು ಈ ಏಡಿ ಹೇಳಿದ್ದನ್ನು ನಂಬಬೇಕು, ಗೊತ್ತಿಲ್ಲ. ಈಗ ನೋಡೋ ಹಿಂದಿರುಗಿ ಬಂದು ಹೇಳೋದಕ್ಕೆ ಮೀನುಗಳೂ ಇಲ್ಲ, ಬಕವೂ ಇಲ್ಲ ಅಲ್ವಾ? ಈಗ ಏಡಿ ಹೇಳಿದ್ದನ್ನು ನಂಬಬೇಕಾಯ್ತು. ನಮ್ಮ ಇಷ್ಟೂ ಜನರ ಪ್ರಾಣ ಉಳಿಸಿದೆ ನೀನು, ಈಗ ಇದೆಲ್ಲ ಪ್ರಶಸ್ತಿ ಇದಕ್ಕೆ ಹೊಸ ಲೀಡರ್. ಅದೇ ಈಗ ಮೀನುಗಳಿಗೆ ಒಬ್ಬ ಹೊಸ ನಾಯಕ ಸಿಕ್ಕ. ಇವನೇನು ಮಾಡ್ತಾನೆ ಗೊತ್ತಿಲ್ಲ. ಅದು ಮೀನುಗಳ ಅದೃಷ್ಟವನ್ನು ಅವಲಂಬಿಸಿರುತ್ತೆ. ಇದು ಕಥೆ, ಇದು ಮನುಷ್ಯರ ಕಥೆ, ಪ್ರಾಣಿಗಳ ಕಥೆ ಅಲ್ಲ. ಪ್ರತಿಯೊಂದು ಕಥೆಯಲ್ಲೂ ಒಂದು ಪಾಠ ಇರುತ್ತೆ. ಆದರೆ ಇಲ್ಲಿ ಮೀನುಗಳ ಕಥೆಯಲ್ಲೂ ಮನುಷ್ಯರ ಪಾಠವನ್ನು ನೋಡುವಂಥ ಒಂದು ಅವಕಾಶ, ಜೊತೆಗೆ ಒಂದು ಕಥೆ ಮುಗೀತು ಅಂತ ಅನಿಸಿದ್ರೆ ಅದು ನಿಜವಾದ ಮುಕ್ತಾಯ ಅಲ್ಲ, ಮೇ ಬಿ ಇನ್ನೊಂದು ಕಥೆಯ ಆರಂಭ. ಸೊ ಥ್ಯಾಂಕ್ ಯು, ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಮುಂದಿನ ಕಥೆಗಾಗಿ ನಾವೆಲ್ಲ ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.